ನಿಮ್ಗೆ ವಯಸ್ಸು 60 70 ನಾನು 20 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ, ಇವಾಗ ಸರಿ ಹೋಗ್ಬಿಡುತ್ತಾ? ಎಸ್, ಸರಿ ಹೋಗಿ. ನಿಮ್ ಕಾಯಿಲೆ ಎಷ್ಟು ಹಳೇದನ್ನ ಇರ್ಲಿ, ನೀವು ಕಾಯಿಲೆನ ನೋಡೋ ರೀತಿ ಚೇಂಜ್ ಆಗ್ಬೇಕು. ಸೊ ಇವಾಗ ತುಂಬಾ ಜನ ಅಸ್ತಮದಿಂದ ಸಫರ್ ಆಗ್ತಿರ್ತೀರಾ, ಅಲರ್ಜಿಕ್ ಬ್ರಾಂಕೈಟಿಸ್ ಇಂದ ಸಫರ್ ಆಗ್ತಿದ್ದೀರಾ. ನೀವು ಲಂಗ್ಸಿಗೆ ಇನ್ನೂ ಒಂದು 5 ವರ್ಷ ಟ್ರೀಟ್ಮೆಂಟ್ ಕೊಟ್ಟು ನೀವು ವಾಸಿ ಆಗಲ್ಲ, ರಿಲೀಫ್ ಆಗ್ತೀರ ಅಷ್ಟೇ. ಒಂದು ರೋಟೆ ಕ್ಯಾಪು ಇನ್ನೆಲ್ಲರೂ ತಗೋತೀರಲ್ವಾ, ನೆಬುಲೈಸೇಷನ್ ಅದೆಲ್ಲ ನಿಮ್ಮ ಮಗುಗೂ ಕೊಡ್ತಾ ಇದ್ರೆ ನೀವು ರಿಲೀಫ್ ಆಗ್ತೀರಾ. ಕ್ಯೂರ್ ಆಗ್ಬೇಕಂದ್ರೆ ಟ್ರೀಟ್ಮೆಂಟ್ ಯಾರಿಗೆ ಕೊಡಬೇಕು? ಈ ಲಂಗ್ಸಿಗೆ ಬಿಸಿ ಕೊಡೋದು ಯಾರು ಅಂದ್ರೆ ಸ್ಟಮಕ್ ಮತ್ತೆ ಲಿವರ್. ಇವೆರಡನ್ನೇ ಸ್ಟ್ರೆಂಥನ್ ಮಾಡಿ. ನಿಮ್ಮ ಮಗು ಫ್ರಿಡ್ಜ್ ಅಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿಂದ್ರು ಕೋಲ್ಡ್ ಆಗಲ್ಲ, ನೆಗಡಿ ಆಗಲ್ಲ, ಕಫ ಆಗಲ್ಲ. ಏನ್ ಮಾಡೋದು? ಇದು ಮಕ್ಕಳಿಗೊಂದೆಲ್ಲ ದೊಡ್ಡವರಿಗೆ ಅನ್ವಯಿಸುತ್ತೆ. ಫಸ್ಟ್ ನೀವು ಐಡೆಂಟಿಫೈ ಮಾಡಿ ಏನ್ ತಿಂದ್ರೆ ನಿಮಗೆ ಕಫ ಆಗುತ್ತೆ. ಎಣ್ಣೆ ತಿಂದ್ರೆ ಆಗುತ್ತಾ, ಇಲ್ಲ ತಂಪಾದ ತಿಂದ್ರೆ ಆಗುತ್ತಾ? ಕೆಲವ್ರಿಗೆ ಎಣ್ಣೆ ತಿಂದ್ರೆ ಏನಾಗಲ್ಲ. ನೀವು ಲಿವರ್ ಏನ್ ಟೆಸ್ಟ್ ಮಾಡ್ಸೋದು ಬೇಡ, ನಿಮ್ ಲಿವರ್ ಚೆನ್ನಾಗಿದೆ. ನಾವು ಒಳಗಡೆ ಹೋಗಿ ಟೆಸ್ಟ್ ಮಾಡೋದೇನ್ ಬೇಡ, ಬ್ಲಡ್ ಸ್ಕ್ಯಾನಿಂಗ್ ಅಂತ. ನಿಮ್ ಲಿವರ್ ಚೆನ್ನಾಗಿದೆ ಅಂತಂದ್ರೆ ನೀವು ತಿಂದಿರೋ ಎಣ್ಣೆ ಪದಾರ್ಥ ಚೆನ್ನಾಗಿ ಜೀರ್ಣ ಆಗುತ್ತೆ. ಯಾವಾಗ ಲಿವರ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೋ, ನೀವು ತಿಂದಿರ್ತಕ್ಕಂಥ ಕೊಬ್ಬು ಸರಿಯಾಗಿ ಜೀರ್ಣ ಆಗದೆ ಅದು ಕೊಲೆಸ್ಟ್ರಾಲ್ ಆಗುತ್ತೆ, ಒಬೆಸಿಟಿ ಆಗುತ್ತೆ, ಬೊಜ್ಜು ಆಗುತ್ತೆ. ಇಲ್ಲಿ ನೀವು ಎಣ್ಣೆ ತಿನ್ನೋದು ಬಿಡೋದು ಸೊಲ್ಯೂಷನ್ ಅಲ್ಲ. ಸೊಲ್ಯೂಷನ್ ಏನು? ನಿಮ್ಮ ಲಿವರ್ನ ಸ್ಟ್ರೆಂಥನ್ ಮಾಡೋದು. ಇವಾಗ ಯಾರಾದ್ರೂ ಕೇಳಿದ್ರಾ ನನಗೆ ಕೊಲೆಸ್ಟ್ರಾಲ್ ಇತ್ತು ವಾಸಿ ಆಯ್ತು ಅಂತ? ಇಲ್ಲ ಅಲ್ವಾ? ಕೊಲೆಸ್ಟ್ರಾಲ್ ಇರೋರು ಎಕೋಸ್ಪ್ರಿನ್ ತಗೊಳ್ತಾನೆ ಇರ್ತಾರೆ. ಸೊ ಅದರ ಅರ್ಥ ಏನು? ನೀವು ತಗೊಳ್ಳೋ ಎಕೋಸ್ಪ್ರಿನ್ ನಿಮ್ಮ ಕೊಲೆಸ್ಟ್ರಾಲ್ನ ಕರಗಿಸ್ತಾ ಇಲ್ಲ, ನಿಮ್ಮ ಫ್ಯಾಟ್ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಇನ್ನು ಮುಂದೆ ನಿಮ್ಮನ್ನ ಕೊಲೆಸ್ಟ್ರಾಲ್ ಆಗದೆ ಇರೋ ತರ ತಡೀತಾ ಇಲ್ಲ. ಮತ್ತೇನ್ ಮಾಡ್ತಾ ಇದೆ? ಜಸ್ಟ್ ಬ್ಲಡ್ನ ಥಿನ್ ಮಾಡ್ತಾ ಇದೆ, ಸರಾಗವಾಗಿ ಹರಿಯೋ ತರ. ಇದೊಂಥರ ಹೆಂಗ್ ಗೊತ್ತಾ? ಮನೆಯೆಲ್ಲ ಗಬ್ಬು ನಾರ್ತಾ ಇರುತ್ತೆ, ಕಸ ಬೆಳೆದು ಎಲ್ಲ ಹೊರಗೆ ಹಾಕು ಅಂತಂದ್ರೆ, ನಾವೆಲ್ಲ ಬ್ಯಾಚುಲರ್ ಇದ್ದಾಗ ಒಂದು 5-6 ಜನ ರೂಮ್ಮೇಟ್ಸ್ ಇರ್ತಿದ್ವಲ್ಲ, ನೀನ್ ಕಸ ಬೆಳೆ ನಾನು ಕಸ ಬೆಳೆ ಅಂತ. ಸೊ ಯಾರು ಕಸ ಬೆಳೆದಿಲ್ಲ ಅಂದ್ರೆ ನಾನು ಎಲ್ಲಿ ಕೂತ್ಕೋತೀನಿ ಅಲ್ಲಿ ಒಂದು ಸ್ವಲ್ಪ ಸೆಂಟ್ ಹೊಡ್ಕೊಂಡ್ಬಿಡೋದು ಅಷ್ಟೇ. ನಿಮ್ಮ ಮನೆ ಗೊಬ್ಬು ನಾರ್ತಾ ಇದೆ ಅಂದ್ರೆ ಡಿಯೋಡ್ರೆಂಟ್ಸ್ ಸೆಂಟ್ ಹೊಡೆದ ಸೊಲ್ಯೂಷನ್ ಆಗುತ್ತಾ? ಆಗಲ್ಲ ಅಲ್ವಾ? ಒಂದಿನ ನಾಳೆ ಮತ್ತೆ ಕಸ ಗೊಬ್ಬು ನಾರುತ್ತೆ, ಮತ್ತೆ ನಾಳೆ ಸೆಂಟ್ ಹೊಡಿತೀರ. ನೀವು ಮಾಡ್ತಿರೋದು ಅದನ್ನೇ ತಾನೆ. ಇವತ್ತೇನೋ ಪ್ರಾಬ್ಲಮ್, ಎಸಿಡಿಟಿ ಆಯ್ತು, ಆಸಿಡ್ ರಿಫ್ಲೆಕ್ಸ್ ಆಯ್ತು, ಒಂದು ಪ್ಯಾಂಡಿ ತಿಂದೆ, ಇವತ್ತು ಸರಿ ಹೋಯ್ತು. ನಾಳೆ 1 ದಿವಸ 2 ದಿವಸ ಬಿಟ್ಟು ಮತ್ತೆ ಆಗುತ್ತೆ, ಮತ್ತೆ ಒಂದು ಪ್ಯಾಂಡಿ ತಗೊಂತೀನಿ. ಸೊ ತಗೊಳ್ಳಿ, ಬಟ್ ಅದು ರಿಲೀಫ್ ಕೊಡುತ್ತೆ. ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ಬೇಕು. ನಿಮ್ಮ ರೂಮ್ ಗಬ್ಬು ನಾರ್ತಾ ಇದೆ, ಸೆಂಟ್ ಹೊಡೆದು ಅಡ್ಜಸ್ಟ್ ಮಾಡ್ಕೋತೀರಂದ್ರೆ ತಲೆಯಲ್ಲಿ ಫಿಕ್ಸ್ ಆಗಿ, ಇವತ್ತಿನೇ ಕ್ಲೀನ್ ಮಾಡಕ್ ಟೈಮ್ ಇಲ್ಲ, ಬಟ್ಟೆ ಒಗೆಯಕ್ ಟೈಮ್ ಇಲ್ಲ, ಸ್ವಲ್ಪ ಸೆಂಟ್ ಹೊಡ್ಕೊಂಡ್ಬಿಟ್ಟು ಡಿಯೋಡ್ರೆಂಟ್ ಸ್ಪ್ರೇ ಮಾಡ್ಬಿಟ್ಟು ಬಟ್ಟೆ ಹಾಕೊಂಡು ಹೋಗ್ತೀನಿ, ನಾಳೆ ಇದನ್ನ ವಾಶ್ ಮಾಡ್ತೀನಿ. ಬಟ್ಟೆನೇ ಹೋಗಿದೆ, ಅರೇಬಿಯನ್ ಕಂಟ್ರಿ ತರ ನೀರ್ ಇಲ್ದಂಗೆ ಇಲ್ಲ ಅಲ್ವಾ? ನೀರೆಲ್ಲ ಇದೆ, ವಾಶ್ ಮಾಡ್ಕೊಳ್ಳೋಣ. ಅದೇ ತರ ನಮ್ ದೇಹನೂ ಅಷ್ಟೆ. ಇವತ್ತು ನಿಮ್ಗೆ ಎಸಿಡಿಟಿ ಆಗಿದೆ ಅಂತಂದ್ರೆ, ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ, ನೀವು ಪ್ರೀವಿಯಸ್ ಆಗಿ ಏದೋ ತಿಂದಿರ್ತಕ್ಕಂಥ ಆಹಾರ ಸರಿಯಾಗಿ ಜೀರ್ಣ ಆಗದೆ ಫುಡ್ ರಿಟೆನ್ಷನ್ ಆಗಿರುತ್ತೆ. ಯಾವುದೇ ಫುಡ್, ಅದು ಹೊಟ್ಟೆ ಒಳಗಿರ್ಬೋದು ಹೊರಗಿರ್ಬೋದು, ಯಾವಾಗ ಅದು ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಗ್ಯಾಸ್ ರಿಲೀಸ್ ಆಗುತ್ತೆ ಅಲ್ವಾ? ಆ ಗ್ಯಾಸ್ ರಿಲೀಸ್ ಆದಾಗ ನಿಮ್ಗೆ ಅವೆಲ್ಲ ತಳಮಳೆ, ಹೊಟ್ಟೆ ತಳಮಳೆ ಎಲ್ಲ ಆಗೋದು. ಯಾಕಾಯ್ತು? ತಿಂದಿರೋ ಆಹಾರ ಸರಿಯಾಗಿ ಆಚೆ ಹೋಗಿಲ್ಲ, ಫುಡ್ ಸ್ಟಾಗ್ನೇಟ್ ಆಗಿದೆ. ಯಾಕಾಗಿದೆ? ನಿಮ್ ಜಠರಾಗ್ನಿ ನಿಧಾನವಾಗಿದೆ, ಭಸ್ಮ ಮಾಡ್ತಾ ಇಲ್ಲ ನೀವು ತಿಂದಿರೋ ಫುಡ್ನ, ಹೌದು ತಾನೆ? ಸೊ ನಿಮ್ಮ ಕೊಲೆಸ್ಟ್ರಾಲ್ ಆಗಿರ್ಬೋದು, ನಿಮ್ಮ ಬ್ಲಡ್ ಶುಗರ್ ಆಗಿರ್ಬೋದು, ನಿಮ್ಮ ಗ್ಯಾಸ್ಟ್ರಿಕ್ ಇರ್ಬೋದು, ಇದಕ್ಕೆ ಸೊಲ್ಯೂಷನ್ನು ನಿಮ್ಮ ಪಿತ್ತ ಅಂದ್ರೆ ಲಿವರ್ ಹೀಟು ಮತ್ತೆ ಸ್ಟಮಕ್ ಹೀಟ್, ಇವೆರಡನ್ನ ಸ್ಟ್ರೆಂಥನ್ ಮಾಡೋದೇ ಸೊಲ್ಯೂಷನ್. ನಿಮ್ಗೆ ವಯಸ್ಸು 60 70. ಸೊ ನಾನು 20 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ, ಇವಾಗ ಸರಿ ಹೋಗ್ಬಿಡುತ್ತಾ? ಎಸ್, ಸರಿ ಹೋಗುತ್ತೆ. ನಾವು ಇದು ನಿನ್ನೆ ಮೊನ್ನೆ ಡೇಟಾ ಇಟ್ಕೊಂಡು ಹೇಳ್ತಾ ಇಲ್ಲ, 15 ವರ್ಷದ ಡೇಟಾ ಇಟ್ಕೊಂಡು ಹೇಳ್ತಾ ಇದ್ದೀವಿ. ನಿಮ್ ಕಾಯಿಲೆ ಎಷ್ಟು ಹಳೇದನ್ನ ಇರ್ಲಿ, ನೀವು ಕಾಯಿಲೆನ ನೋಡೋ ರೀತಿ ಚೇಂಜ್ ಆಗ್ಬೇಕು, ಆವಾಗ ಮಾತ್ರ ಕಾಯಿಲೆ ವಾಸಿ ಆಗುತ್ತೆ. ನನಗೆ ಕೊಲೆಸ್ಟ್ರಾಲ್ ಇದೆ, ಬ್ಲಾಕೇಜಸ್ ಇದೆ, ಅದಕ್ಕೆ ನಾನು ಆಯಿಲ್ ತಿನ್ನಲ್ಲ, ಆ ಸೊಲ್ಯೂಷನ್ ಅಲ್ಲ. ಯಾಕಂದ್ರೆ ನಿನ್ಗೆ ನಿಯರ್ ಫ್ಯೂಚರ್ ಅಲ್ಲಿ ಆಸ್ಟಿಯೋಪೊರೋಸಿಸ್ ಬರಬಾರ್ದು, ಬ್ಯಾಕ್ ಪೇನು, ಮೂಳೆ ನೋವು ಬರಬಾರ್ದು ಅಂದ್ರೆ, ಮೂಳೆ ಗಟ್ಟಿಯಾಗಿರ್ಬೇಕು ಅಂತಂದ್ರೆ, ಮೂಳೆ ಎಲ್ಲಿಂದ ಆಗೋದು? ಮೇಧಸ್ಸು, ಕೊಬ್ಬಿನಿಂದ. ಒಳ್ಳೆ ಕೊಬ್ಬು ನಿಮ್ ದೇಹದಲ್ಲಿ ಇರ್ಬೇಕು, ನೀವು ಮಿರ ಮಿಂಚ್ತಿರ್ಬೇಕು. ನಾವು ನಾರ್ಮಲ್ ನಮ್ಮೂರ್ ಕಡೆ ಹೇಳ್ತಾರೆ, ಕುರಿ ಕೊಬ್ಬಿದ ಕುರಿ ಚೆನ್ನಾಗಿದೆ, ಬೇಟೆ ಮಾಡೋಣ, ಕೊಯ್ಯನ್ನು ಕರ್ಕೊಂಬನ್ನಿ, ಹಬ್ಬ ಮಾಡೋಣ ಅಂತ.
ನೀವೆಲ್ಲ ಹೆಂಗಿರ್ಬೇಕಂದ್ರೆ ಕೊಬ್ಬಿದ ಕುರಿ ತರ ಗೂಳಿ ತರ ಇರ್ಬೇಕು. ನಾನು ಎಣ್ಣೆ ತಿನ್ನಲ್ಲ, ರಿಫೈನ್ಡ್ ಆಯಿಲ್ ತಿಂತೀನಿ ಅಂತಂದ್ರೆ ಮತ್ತೆ ನೀವು ನೋಡಕ್ ಆಕಾರ ವಿಕಾರ ಅಂದೆ ಕಾಣಿಸ್ತೀರ, ಒಳಗೆ ಒಳ್ಳೆ ಟೊಳ್ಳೆ ಆಗಿರ್ತೀರ.